ಒಂದು ಕಾಲದಲ್ಲಿ ಈ ತಂಡದ ಹೆಸರು ಹೇಳಿದರೆ ಎಲ್ಲರೂ ಆಡಿಕೊಳ್ಳುತ್ತಿದ್ದರು, ಏಕೆಂದರೆ ಈ ಸಲ ಕಪ್ ನಮ್ಮದೆನ್ನುವ ಈ ಘೋಷಣೆಯಿಂದ ಎಲ್ಲರೂ ಆಡಿಕೊಳ್ಳುತ್ತಿದ್ದರು. ಹರಾಜಿನಲ್ಲಿ ತಪ್ಪು ಮಾಡದೆ ಭಯಾನಕ ಬ್ಯಾಟರ್ ಮತ್ತು ಬೌಲರ್ಗಳನ್ನು ತೆಗೆದುಕೊಂಡರೂ ಆಟದ ಮೈದಾನದಲ್ಲಿ ಯಾವುದೋ ಒಂದು ಕಾರಣಕ್ಕೆ ಸೋಲುವುದು ಈ ತಂಡದ ಹಣೆಬರಹವಾಗಿತ್ತು. 2025ರಲ್ಲಿ ರಜತ್ ಪಡಿತರ ನಾಯಕತ್ವದಲ್ಲಿ ಈ ಸಲ ಕಪ್ ನಮ್ಮದೇ ಎನ್ನುವ ಹಾಗೆ ಕಪ್ಪನ್ನು ತಮ್ಮದಾಗಿಸಿಕೊಂಡರು. 2026ರ IPL ಹರಾಜಿನಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿತು. ಆದರೆ ನೀವು ನಂಬುತ್ತೀರೋ ಇಲ್ಲವೋ ಗೊತ್ತಿಲ್ಲ, ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ ಅವರು ಮೈದಾನದಲ್ಲಿ ಫೀಲ್ಡಿಂಗ್ ಮಾಡದೆ ಬೆಂಚ್ ಮೇಲೆ ಕುಳಿತಿದ್ದಾರೆ. ಆದರೂ ಈ ತಂಡ ಎದುರಾಳಿಗಳ ಪಾಲಿಗೆ ಸಿಂಹ ಸ್ವಪ್ನವಾಗಿದೆ. ಸೋಲನ್ನೇ ಕಾಣದೆ ಈ ತಂಡ ಅಜೇಯ ಶಕ್ತಿಯನ್ನು ಹೊರಹೊಮ್ಮುತ್ತಿದೆ. ಇದು ಕೇವಲ RCB ಅಲ್ಲ, ಇದು RCBಯ ಹೊಸ ಅಧ್ಯಾಯದ ಹೊಸ ಬದಲಾವಣೆಗೆ ಕಾರಣವೇನು? ರಜತ್ ಪಡಿತರ ಕ್ಯಾಪ್ಟನ್ಸಿಯಲ್ಲಿ ತಂಡ ಹೇಗೆ ಬದಲಾಯಿತು? ದಿನೇಶ್ ಕಾರ್ತಿಕ್ ಎನ್ನುವ ಮಾಸ್ಟರ್ ಮೈಂಡ್ ಈ ತಂಡದ ಹಿಂದೆ ಇರುವ ಅಸಲಿ ಶಕ್ತಿ ಏನೆಂದು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. IPL ಅಂದರೆ ಇದು ಕ್ರಿಕೆಟ್ ಮ್ಯಾಚ್ ನಡೆಯುವ ಪಂದ್ಯವಲ್ಲ. ಅದರಲ್ಲಿ RCB ಅಂತಹ ಲಕ್ಷಾಂತರ ಕೋಟಿಯಷ್ಟು ಅಭಿಮಾನಿಗಳನ್ನು ಹೊಂದಿದ ಇತಿಹಾಸದಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ಸ್ ಇರೋ ತಂಡವಾಗಿದೆ. 2026ರ IPL ನಾವು ನೋಡುತ್ತಿರುವ RCB ತಂಡ ಇದು ಯಾವುದೇ ಹಳೆಯ RCB ಅಂತೂ ಖಂಡಿತ ಅಲ್ಲ. ಇಷ್ಟು ವರ್ಷಗಳ ಕಾಲ ಹರಾಜಿನಲ್ಲಿ ಎಡವುತ್ತಿದ್ದ ಸ್ಟಾರ್ ಆಟಗಾರರಿದ್ದು ಮ್ಯಾಚ್ ಸೋಲುತ್ತಿದ್ದ ಈ ತಂಡ ಈಗ ಸೋಲು ಅಂದರೆ ಗೊತ್ತಿಲ್ಲ ಎನ್ನುವ ಹಾಗೆ ಹೊರಹೊಮ್ಮಿದೆ. IPL ಇತಿಹಾಸವನ್ನು ಒಂದು ಬಾರಿ ಮೆಲುಕಾಕಿ. IPL ಇತಿಹಾಸದಲ್ಲಿ RCB ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು, ಜಗತ್ತಿನ ಬೆಸ್ಟ್ ಬ್ಯಾಟರ್ಸ್ಗಳು, ಆಕಾಶಕ್ಕೆ ಮುಟ್ಟುವ ಫ್ಯಾನ್ ಬೇಸ್ ಇದೆ. ಕೈಯಲ್ಲಿ ಒಂದೇ ಒಂದು IPL ಕಪ್ ಇರಲಿಲ್ಲ. ಈ ತಂಡದ ಹರಾಜಿನ ಸಮಯದಲ್ಲಿ ಯಾವ ಆಟಗಾರರನ್ನು ತೆಗೆದುಕೊಳ್ಳಬೇಕು ಎನ್ನುವ ಗೊಂದಲ, ಮೈದಾನದಲ್ಲಿ ಬೌಲರ್ಗಳ ಕಳಪೆ ಪ್ರದರ್ಶನ ಇದೇ RCBಯ ಶಾಪವಾಗಿತ್ತು. ಆದರೆ 2025ರ ಒಂದು ಗೆಲುವು 2026ಕ್ಕೆ RCB ತನ್ನೆಲ್ಲ ತಪ್ಪುಗಳನ್ನು ತಿದ್ದುಕೊಂಡಿದೆ. ತಂಡದಲ್ಲಿ ನಿಗೂಢ ಶಾಂತತೆ ಕಾಣಬಹುದು. ಈ ತಂಡ ಈಗ ಕೇವಲ ಗೆಲ್ತಾ ಇಲ್ಲ, ಬದಲಾಗಿ ಎದುರಾಳಿ ತಂಡವನ್ನು ಧೂಳಿಪಟ ಮಾಡ್ತಾ ಇದೆ. ಅದರಲ್ಲಿ ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಹೇಜಲ್ವುಡ್ ಇವರು ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ರಜತ್ ಪಡಿತರರನ್ನು ಯಾರೂ ಊಹಿಸಿರಲಿಲ್ಲ ಕಿಂಗ್ ಕೊಹ್ಲಿ ಇರುವ ತಂಡಕ್ಕೆ ಈ ಯುವಕ ನಾಯಕನಾಗುತ್ತಾನೆ ಅಂತ. ಕೇವಲ ನಾಯಕನಲ್ಲ, ಬೆಸ್ಟ್ ಬ್ಯಾಟ್ಸ್ಮನ್, ಅದರಲ್ಲಿ ಸ್ಪಿನ್ ಬೌಲರ್ಗಳ ಪಾಲಿಗೆ ಯಮಧರ್ಮನಾಗಿದ್ದಾನೆ. ಅವರ ನಾಯಕತ್ವದಲ್ಲಿ ಯಾವುದೇ ಗೊಂದಲಗಳಿಲ್ಲ, ಸ್ಪಷ್ಟತೆ ಇದೆ. ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಲೇಬೇಕು. 2026ರ ಈ ಸೀಸನ್ನಲ್ಲಿ ಮೈದಾನದಲ್ಲಿ ಫೀಲ್ಡಿಂಗ್ ಮಾಡದೆ ಕೇವಲ ಬ್ಯಾಟರ್ ಆಗಿ ಬೆಂಚ್ ಮೇಲೆ ಕುಳಿತು ಪಂದ್ಯವನ್ನು ನೋಡುತ್ತಿದ್ದಾರೆ. ಇದರಿಂದ ಅಭಿಮಾನಿಗಳಲ್ಲಿ ದೊಡ್ಡ ಆತಂಕ ಮೂಡಿದೆ. ವಿರಾಟ್ ಕೊಹ್ಲಿ ಅವರಿಗೆ ಜ್ವರ ಮತ್ತು ಮೊಣಕಾಲು ನೋವು, ಆದರೂ ಕೂಡ ಮೈದಾನದಲ್ಲಿ ಇಳಿದು ಮಿತಿಮೀರಿ ಪ್ರಯತ್ನ ಮಾಡುತ್ತಿದ್ದಾರೆ. ಆದರೂ ಅವರಿಗೆ ಕಾಡ್ತಾ ಇದೆ. ಬೌಲಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಸಿರಾಜ್ ದಯಾಳ್ರಂತಹ ಆಟಗಾರರು ಇಲ್ಲದಿದ್ದರೂ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್ ಮತ್ತು ಡಫಿ ಅವರು ಬೌಲಿಂಗ್ ಪ್ರದರ್ಶನ ಊಹೆಗೂ ಮೀರಿ ಪ್ರದರ್ಶನ ನೀಡುತ್ತಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಅಗ್ರೆಸಿವ್ ಬ್ಯಾಟಿಂಗ್, ರಜತ್ ಪಡಿತರ ಅವರ ಸ್ಪಷ್ಟತೆಯ ಕ್ಯಾಪ್ಟನ್ಸಿ ಮತ್ತು ದಿನೇಶ್ ಕಾರ್ತಿಕ್ ರವರ ಮೆಂಟರಿಂಗ್ನಿಂದ ಈ ತಂಡ ಗೆಲುವೇ ನಮ್ಮ ಸಂಸ್ಕೃತಿ ಎಂದು ಅರ್ಥ ಮಾಡಿಕೊಂಡಿದ್ದಾರೆ. ಲಕ್ಷಾಂತರ ಕೋಟಿಯಷ್ಟು ಅಭಿಮಾನಿಗಳನ್ನು ಹೊಂದಿರುವ ಈ ತಂಡ ರಜತ್ ಪಡಿತರ ಅವರ ಕ್ಯಾಪ್ಟನ್ಸಿಯಲ್ಲಿ ಸಾಗುತ್ತಿರುವುದು ಒಂದು ರೀತಿ ರೋಮಾಂಚಕವಾಗಿದೆ. ಈ RCBಯ ಹೊಸ ಅಧ್ಯಾಯದ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಎಂದು ಕಮೆಂಟ್ ಮಾಡಿ.